ಸ್ನೇಹಿತರೆ ನಮಸ್ಕಾರ. ಸನಾತನ ಧರ್ಮ ಉವಾಚ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಈ ವಿಡಿಯೋದಲ್ಲಿ ಭಗವದ್ಗೀತೆ ಅಧ್ಯಾಯ 18 ಮೋಕ್ಷ ಸನ್ಯಾಸ ಯೋಗ ಉಪಸಂಹಾರ ವೈರಾಗ್ಯದ ಪರಿಪೂರ್ಣತೆಯಲ್ಲಿ ಶ್ಲೋಕ 50, 51, 52 ಮತ್ತು 53ರ ಅನುವಾದ ಮತ್ತು ಭಾವಾರ್ಥದ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಶ್ಲೋಕ 50. ಸಿದ್ಧಿಂ ಪ್ರಾಪ್ತೋ ಯಥಾ ಬ್ರಹ್ಮ ತಥಾಪ್ನೋತಿ ನಿಬೋಧ ಮೇ ಸಮಾಸೇನೈವ ಕೌಂತೇಯ ನಿಷ್ಠಾ ಜ್ಞಾನಸ್ಯ ಯಾ ಪರ. ಇದರ ಅನುವಾದ: ಅರ್ಜುನನೇ, ಬ್ರಹ್ಮನ್ ಎನ್ನುವುದು ಪರಮ ಪರಿಪೂರ್ಣತೆಯ ಹಂತ ಹಾಗೂ ಅತ್ಯುನ್ನತ ಜ್ಞಾನದ ಹಂತ. ನಾನು ಈಗ ಸಂಗ್ರಹವಾಗಿ ಹೇಳುವ ರೀತಿಯಲ್ಲಿ ಕರ್ಮವನ್ನು ಮಾಡಿ ಈ ಪರಿಪೂರ್ಣತೆಯನ್ನು ಸಾಧಿಸಿದವನು ಬ್ರಹ್ಮನನ್ನು ಹೇಗೆ ಸಾಧಿಸಬಹುದು ಎನ್ನುವುದನ್ನು ಸರಿಯಾಗಿ ತಿಳಿದುಕೋ. ಇದರ ಭಾವಾರ್ಥ: ತನ್ನ ವೃತ್ತಿ ಕರ್ತವ್ಯದಲ್ಲಿ ನಿರತನಾಗಿ ಆ ಕರ್ತವ್ಯವನ್ನು ದೇವೋತ್ತಮ ಪರಮ ಪುರುಷನಿಗಾಗಿ ಮಾಡುವಷ್ಟರಿಂದಲೇ ಮನುಷ್ಯನು ಅತ್ಯುನ್ನತ ಪರಿಪೂರ್ಣ ಸ್ಥಿತಿಯನ್ನು ಹೇಗೆ ಸಾಧಿಸಬಹುದು ಎನ್ನುವುದನ್ನು ಪ್ರಭುವು ಅರ್ಜುನನಿಗೆ ವರ್ಣಿಸುತ್ತಿದ್ದಾನೆ. ಪರಮಪ್ರಭುವಿನ ಸಂತೃಪ್ತಿಗಾಗಿ ಮನುಷ್ಯನು ತನ್ನ ಕರ್ಮಫಲವನ್ನು ತ್ಯಜಿಸುವಷ್ಟರಿಂದಲೇ ಬ್ರಹ್ಮನನ್ನು ಪರಮ ಹಂತವನ್ನು ಪಡೆಯುತ್ತಾನೆ. ಇದು ಆತ್ಮ ಸಾಕ್ಷಾತ್ಕಾರದ ಪ್ರಕ್ರಿಯೆ. ಜ್ಞಾನದ ನಿಜವಾದ ಪರಿಪೂರ್ಣತೆ ಎಂದರೆ ಪರಿಶುದ್ಧ ಕೃಷ್ಣ ಪ್ರಜ್ಞೆಯನ್ನು ಪಡೆಯುವುದು ಅಂತ ಅರ್ಥ. ಇದನ್ನು ಮುಂದಿನ ಶ್ಲೋಕಗಳಲ್ಲಿ ವರ್ಣಿಸಲಾಗಿದೆ. ಶ್ಲೋಕ 51. ಬುದ್ಧ್ಯಾ ವಿಶುದ್ಧಯ ಯುಕ್ತೋ ಧೃತ್ಯಾತ್ಮಾನಂ ನಿಯಮ್ಯ ಚ ಶಬ್ದಾದೀನ್ ವಿಷಯಂ ತ್ಯಕ್ತ್ವಾ ರಾಗದ್ವೇಷೌ ಯುಧಸ್ಯ ಚ. ಶ್ಲೋಕ 52. ವಿವಿಕ್ತ ಸೇವೆ ಲಘ್ವಾಶಿ ಯತ ವಾಕ್ಕಾಯ ಮಾನಸಃ ಜ್ಞಾನಯೋಗ ಪರೋ ನಿತ್ಯಂ ವೈರಾಗ್ಯಂ ಸಮುಪಾಶ್ರಿತಃ. ಶ್ಲೋಕ 53. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಪರಿಗ್ರಹಂ ವಿಮುಚ್ಯ ನಿರ್ಯಮಃ ಶಾಂತೋ ಬ್ರಹ್ಮಭೂಯಾಯ ಕಲ್ಪತೆ. ಇದರ ಅನುವಾದ: ಆತ್ಮ ಸಾಕ್ಷಾತ್ಕಾರದ ಸ್ಥಿತಿಗೆ ನಿಶ್ಚಯವಾಗಿಯೂ ಏರುವವನು ಹೀಗಿರುತ್ತಾನೆ. ಅವನು ಬುದ್ಧಿಯಿಂದ ಪರಿಶುದ್ಧನಾಗಿರುತ್ತಾನೆ, ಧೃತಿಯಿಂದ ಮನಸ್ಸನ್ನು ನಿಯಂತ್ರಿಸಿಕೊಂಡಿರುತ್ತಾನೆ, ಇಂದ್ರಿಯಗಳ ತೃಪ್ತಿಯ ವಸ್ತುಗಳನ್ನು ತ್ಯಜಿಸಿರುತ್ತಾನೆ, ರಾಗದ್ವೇಷಗಳಿಂದ ಮುಕ್ತನಾಗಿ ಇರುತ್ತಾನೆ, ಏಕಾಂತ ಸ್ಥಳದಲ್ಲಿ ವಾಸ ಮಾಡುತ್ತಾನೆ, ಸ್ವಲ್ಪ ಮಾತ್ರವೇ ಆಹಾರವನ್ನು ಸ್ವೀಕರಿಸುತ್ತಾನೆ, ತನ್ನ ದೇಹ, ಮನಸ್ಸು ಮತ್ತು ವಾಕ್ಶಕ್ತಿಯನ್ನು ನಿಯಂತ್ರಣ ಮಾಡಿಕೊಂಡಿರುತ್ತಾನೆ, ಸದಾ ಸಮಾಧಿ ಸ್ಥಿತಿಯಲ್ಲಿ ಇರುತ್ತಾನೆ, ನಿರ್ಲಿಪ್ತನಾಗಿರುತ್ತಾನೆ, ಅಹಂಕಾರ, ದರ್ಪ, ಕಾಮ, ಕ್ರೋಧ ಮತ್ತು ಐಹಿಕ ವಸ್ತುಗಳ ಪರಿಗ್ರಹದಿಂದ ಮುಕ್ತನಾಗಿ ಇರುತ್ತಾನೆ, ಒಡೆತನದ ಭಾವನೆ ಇಲ್ಲದವನಾಗಿರುತ್ತಾನೆ ಮತ್ತು ಶಾಂತ ಮನಸ್ಕನಾಗಿ ಇರುತ್ತಾನೆ. ಇದರ ಭಾವಾರ್ಥ: ಬುದ್ಧಿಯಿಂದ ಪರಿಶುದ್ಧನಾದವನು ಸತ್ವಗುಣದಲ್ಲಿಯೇ ತನ್ನನ್ನು ಇರಿಸಿಕೊಂಡಿರುತ್ತಾನೆ. ಹೀಗೆ ಮನುಷ್ಯನು ಮನಸ್ಸನ್ನು ನಿಗ್ರಹಿಸಿ ಸದಾ ಸಮಾಧಿ ಸ್ಥಿತಿಯಲ್ಲಿ ಇರುತ್ತಾನೆ. ಅವನಿಗೆ ಇಂದ್ರಿಯಗಳ ಸುಖದ ವಸ್ತುಗಳಲ್ಲಿ ಮೋಹ ಅನ್ನುವುದು ಇರುವುದಿಲ್ಲ. ತನ್ನ ಕೆಲಸ ಕಾರ್ಯಗಳಲ್ಲಿ ರಾಗದ್ವೇಷಗಳಿಂದ ಮುಕ್ತನಾಗಿ ಇರುತ್ತಾನೆ. ಈ ರೀತಿಯಲ್ಲಿ ಮೋಹವಿಲ್ಲದ ಮನುಷ್ಯನು ಸಹಜವಾಗಿ ಏಕಾಂತ ಸ್ಥಳದಲ್ಲಿರಲು ಬಯಸುತ್ತಾನೆ. ಅಗತ್ಯವಾದುದಕ್ಕಿಂತ ಹೆಚ್ಚು ತಿನ್ನುವುದಿಲ್ಲ. ದೇಹ ಮತ್ತು ಮನಸ್ಸಿನ ವ್ಯಾಪಾರವನ್ನು ನಿಯಂತ್ರಿಸುತ್ತಾನೆ. ಆತನಿಗೆ ಮಿಥ್ಯಾ ಅಹಂಕಾರ ಅನ್ನುವುದು ಇರುವುದಿಲ್ಲ, ಏಕೆಂದರೆ ಅವನು ದೇಹವೇ ತಾನು ಎಂದು ಭಾವಿಸುವುದಿಲ್ಲ. ಎಷ್ಟೋ ಐಹಿಕ ವಸ್ತುಗಳನ್ನು ಸ್ವೀಕರಿಸಿ ದೇಹವನ್ನು ಕೊಬ್ಬಿಸಿ ಬಲಶಾಲಿಯನ್ನಾಗಿ ಮಾಡಲು ಅವನಿಗೆ ಇಷ್ಟ ಇರುವುದಿಲ್ಲ. ಬದುಕಿನ ಬಗ್ಗೆ ದೈಹಿಕ ಪರಿಕಲ್ಪನೆ ಇಲ್ಲವಾದ್ದರಿಂದ ಅವನಿಗೆ ಮಿಥ್ಯಾ ದರ್ಪ ಅನ್ನುವುದು ಇರುವುದಿಲ್ಲ. ಪ್ರಭುವಿನ ಕೃಪೆಯಿಂದ ತನಗೆ ಲಭ್ಯವಾದುದರಲ್ಲಿ ತೃಪ್ತಿಪಟ್ಟುಕೊಂಡಿರುತ್ತಾನೆ ಮತ್ತು ಇಂದ್ರಿಯಗಳ ಸುಖವಿಲ್ಲದಿದ್ದರೆ ಕೋಪ ಮಾಡಿಕೊಳ್ಳುವುದಿಲ್ಲ. ಅವನು ಇಂದ್ರಿಯಗಳ ವಸ್ತುಗಳನ್ನು ಪಡೆಯಲು ಪ್ರಯತ್ನ ಕೂಡ ಮಾಡುವುದಿಲ್ಲ. ಮಿಥ್ಯಾ ಅಹಂಕಾರದಿಂದ ಸಂಪೂರ್ಣವಾಗಿ ಮುಕ್ತನಾದಾಗ ಈ ಎಲ್ಲ ಐಹಿಕ ವಸ್ತುಗಳಲ್ಲಿ ಮೋಹವನ್ನು ಬಿಟ್ಟು ಬಿಡುತ್ತಾನೆ. ಬ್ರಹ್ಮನ ಆತ್ಮ ಸಾಕ್ಷಾತ್ಕಾರದ ಹಂತ ಅಂದರೆ ಇದನ್ನು ಬ್ರಹ್ಮಭೂತ ಹಂತ ಎಂದು ಕರೆಯುತ್ತಾರೆ. ಮನುಷ್ಯನು ಬದುಕಿನ ಐಹಿಕ ಪರಿಕಲ್ಪನೆಯಿಂದ ಬಿಡುಗಡೆ ಹೊಂದಿದಾಗ ಶಾಂತ ಮನಸ್ಕನಾಗುತ್ತಾನೆ ಮತ್ತು ತಳಮಳಗೊಳ್ಳುವುದಿಲ್ಲ. ಇದನ್ನು ಭಗವದ್ಗೀತೆಯಲ್ಲಿ ವರ್ಣಿಸಲಾಗಿದೆ. ಅಪೂರ್ಯಮಾಣಮಚಲ ಪ್ರತಿಷ್ಠಂ ಸಮುದ್ರಮಾಪಃ ಪ್ರವಿಶಂತಿ ಯದ್ವತ್
ತದ್ವತ್ ಕಾಮಾಯಂ ಪ್ರವಿಶಂತಿ ಸರ್ವೇ ಸ ಶಾಂತಿಮಾಪ್ನೋತಿ ನ ಕಾಮಕಾಮಿ. ಸದಾ ತುಂಬಿದ್ದರೂ ಕೂಡ ಅಚಲವಾಗಿರುವಂಥ ಸಮುದ್ರವನ್ನು ಪ್ರವೇಶಿಸುವ ನದಿಗಳಂತೆ ಅವಿರತವಾಗಿ ಹರಿದು ಬರುವಂಥ ಆಸೆಗಳಿಂದ ಯಾರು ತಳಮಳಗೊಳ್ಳುವುದಿಲ್ಲವೋ ಅವರಿಗೆ ಮಾತ್ರ ಶಾಂತಿ ಅನ್ನೋದು ದೊರೆಯುತ್ತದೆ. ಅಂತಹ ಆಸೆಗಳನ್ನು ತೃಪ್ತಿಗೊಳಿಸಲು ಶ್ರಮಿಸುವವನಿಗಲ್ಲ. ಸ್ನೇಹಿತರೆ, ಇದೇ ಥರ ಇನ್ನಷ್ಟು ಆಸಕ್ತಿಕರವಾದ ವಿಷಯಗಳನ್ನು ನೀವೇನಾದರೂ ತಿಳ್ಕೋಬೇಕು ಅಂದರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಉವಾಚ ಅನ್ನೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ.